ಡಿಫರೆಂಟ್ ಅನ್ನೋ ಪದಕ್ಕೆ ಟಕ್ಕರ್ ಕೊಡುವಂತಹ ಏಕೈಕ ವ್ಯಕ್ತಿ ಉಪೇಂದ್ರ ಅವರು. ಹೌದು, ಯುಐ ಸಿನಿಮಾದ ಈಗ ಒಂದು ವಾರ್ನರ್ ಲಾಂಚ್ ಆಯ್ತು. ಏನ್ ಗುರು ವಾರ್ನರ್ ಅಂತಂದ್ರೆ ಒಂದು ರೀತಿ ಎಚ್ಚರಿಕೆ ಅಂತ ಹೇಳ್ಬೋದು. ಎಲ್ಲಾ ಸಿನಿಮಾ ಟೀಸರ್ ಟ್ರೈಲರ್ ಬಿಡುಗಡೆ ಆಗುತ್ತೆ. ನಮ್ಮ ಉಪೇಂದ್ರ ಅವರು ಡಿಫರೆಂಟ್ ಅನ್ನೋಕೆ ಡಿಫರೆಂಟ್ ಆಗಿ ಕೊಟ್ಟರು ಒಂದು ಟೈಟಲ್ ಕೂಡ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಟೀಸರ್ ಟ್ರೈಲರ್ ಬಿಟ್ಟು ವಾರ್ನರ್ ಅಂತ ಕೊಟ್ಟರು ಎಚ್ಚರಿಕೆ. ಇನ್ನು ಈ ಒಂದು ಸಿನಿಮಾದ ವಾರ್ನರ್ ಹೇಗಿತ್ತು ಅಂತಂದ್ರೆ ಅವ್ರ ಸಿನಿಮಾ ಒಂದ್ಸಲಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅಂತದ್ರಲ್ಲಿ ಈ ಒಂದು ವಾರ್ನರ್ ನೋಡಿದ್ರೆ ನನಗಂತೂ ಏನು ಅರ್ಥ ಆಗ್ಲಿಲ್ಲ. ಬಟ್ ಆದ್ರೆ ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು ಅಷ್ಟರ ಮಟ್ಟಿಗೆ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಈ ಒಂದು ಕತೆ ಬಂದ್ಬಿಟ್ಟು 2040ರಲ್ಲಿ ಏನೆಲ್ಲ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಒಂದು ಕತೆ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದೇ ಒಂದು ಬಾಳೆಹಣ್ಣಿಗೋಸ್ಕರ ರಕ್ತಪಾತ ಮಾಡ್ಕೊಂಡು ಒಂದು 5-6 ಜನ ಆ ಒಂದು ಬಾಳೆಹಣ್ಣನ್ನ ಕಿತ್ಕೊಳ್ಳೋಕೆ ನೋಡ್ತಾರೆ. ಅಂದ್ರೆ ನನಗ ನಿನ್ಗ ಅಂದ್ರೆ ಅಲ್ಲಿ ತಿನ್ನೋಕ್ಕೂ ಏನಿಲ್ಲ, ಒಂದು ಹಾಕೊಳ್ಳೋಕೆ ಬಟ್ಟೆ ಕೂಡ ಇಲ್ಲ, ಪ್ರತಿಯೊಂದು ಒಂದು ರೀತಿ ಏನಂತಂದ್ರೆ ಒಂದು ಕಡ್ಡಿ ಸಮೇತ ಕೂಡ ಕೈಯಲ್ಲಿ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಕಿತ್ಕೊಂಡು ತಿನ್ನಂತ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗುತ್ತಾ 2040ರಲ್ಲಿ ಅಂತ ಒಂದು ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇವೆಲ್ಲ ಟೆಕ್ನಾಲಜಿ ಅನ್ನೋದು ತುಂಬಾ ಬೆಳ್ತಾ ಹೋಗ್ತಾ ಇದೆ. ಅದೇ ತಕ್ಕಂಗೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾನೇ ಬಿದ್ದು ಹೋಗ್ತಾ ಇದೆ ಅಂತ ನನ್ನ ಪ್ರಕಾರ ಹೇಳ್ಬೋದು. ಉಪೇಂದ್ರ ಅವರು ಏನೇ ಒಂದು ಮಾಡಿದ್ರು ಒಂದು ಮೆಸೇಜ್ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದು ಅರ್ಥ ಆಗ್ಬೇಕು ಅಷ್ಟೇ. ಇಡೀ ಊರೇ ಒಂದ್ ರೀತಿ ಹೆಂಗಿರುತ್ತೆ ಅಂತಂದ್ರೆ ಆದಿವಾಸಿಗಳ ತರ ಇರ್ತಾರೆ. ಅಂದ್ರೆ ಮೈ ಮೇಲೆ ಬಟ್ಟೆಗಳು ಇರೋದಿಲ್ಲ, ಒಂದು ಚಡ್ಡಿ ಬಿಟ್ರೆ ಬೇರೆ ಏನು ಇರೋದಿಲ್ಲ. ಅಂದ್ರೆ ತಿನ್ನಕ್ಕೂ ಪರದಾಟ ಆಡ್ತಿರ್ಬೇಕು. ಅಷ್ಟರ ಮಟ್ಟಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇಡೀ ಊರನೇ ಸರ್ವನಾಶ ಆಗಿರುತ್ತೆ. ಅಂತದ್ರಲ್ಲಿ ಒಂದು ಒಬ್ರು ಬಂದು ಮೊಬೈಲ್ ನ ದಾನಗಳು ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರವ್ರ ಜಾತಿಗಳಿಗೆ ಅವ್ರವ್ರಿಗೆ ತುಂಬಾನೇ ಸಪೋರ್ಟ್ ಕೊಡ್ತಾ ಇರ್ತಾರೆ. ಅಂದ್ರೆ ಏನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಜಾತಿ ಅಂತ ಭೇದ ಭಾವ ಮಾಡ್ಕೊಂಡು ಬುದ್ಧಿ ಆಡ್ತಿರ್ತಾರಲ್ಲ, ಆ ಒಂದು ಜಾತಿ ಬಗ್ಗೆ ಏನಾದ್ರೂ ಒಂದು ಮೆಸೇಜ್ ಕೊಟ್ಟಿದಾರಂತ ಸಿನಿಮಾ ನೋಡಿದಾಗನೇ ಗೊತ್ತಾಗುತ್ತೆ. ಬಟ್ ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಮಂಗಳ ಗ್ರಹಕ್ಕೆ ಜಾಗ ತಗೊಂಡು ನಾನ್ ಜಾಗ ತಗೊಂಡಿದ್ದೀನಿ ಮಂಗಳ ಗ್ರಹದಲ್ಲಿ ಅಂತ ಹೇಳಿ ಈಗ ಮಂಗಳ ಗ್ರಹಕ್ಕೆ ಹೋಗುವಂತ ಒಂದು ವಿಡಿಯೋನ ತೋರಿಸಿದ್ದಾರೆ. ಅಂದ್ರೆ ಈ ಒಂದು ಸಿನಿಮಾದಲ್ಲಿ ಮಂಗಳ ಗ್ರಹಕ್ಕೆ ಹೋಗೋದನ್ನ ತೋರಿಸಿದ್ದಾರೆ. ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಜಾತಿಯವರು ಮಂಗಳ ಗ್ರಹಕ್ಕೆ ಹೋಗಿದ್ದಾರೆ, ನಾವು ಕೂಡ ಹೋಗ್ಬೇಕು ಅನ್ನೋ ಒಂದು ಥಾಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಬಟ್ ನನಗನ್ಸಿದ ಮಟ್ಟಿಗೆ ಇದೆಲ್ಲ ಒಂದು ರೀತಿ ನೋಡ್ತಿರ್ಬೇಕಾದ್ರೆ ಉಪೇಂದ್ರ ಅವರು ಕಾರಲ್ಲಿ ಆ ಒಂದು ಕಾಸ್ಟ್ಯೂಮು ಯಾವ ರೀತಿ ಇರುತ್ತೆ ಅಂತಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಕ್ಕೂ ನಿಮಗೆ ಅನ್ಸೋದಿಲ್ಲ. ಈ ರೀತಿ ಕಾಸ್ಟ್ಯೂಮ್ಸ್ ಹಾಕೊಂಡು ಈ ರೀತಿ ಸ್ಟೈಲ್ ಮಾಡ್ಕೊಂಡು ಅದು ಏನ್ ಡ್ರೆಸ್ ಇಮ್ಯಾಜಿನೇಷನ್ ಮಾಡಕ್ಕೂ ನೀವು ಬೇಕಾದ್ರೆ ನೋಡ್ರಿ ಯಾವ ಸಿನಿಮಾದಲ್ಲಿನೂ ಕಾಪಿ ಹೊಡೆಯಕ್ಕೂ ಚಾನ್ಸಸ್ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಒಂದು ಸ್ಟೈಲು ಕಾಸ್ಟ್ಯೂಮು ನಡೆಯುವಂತ ಸ್ಟೈಲು ಡ್ರೆಸ್ಸು ಆ ಒಂದು ಗನ್ನು ಸೈಡಿಗೆಲ್ಲ ಅವ್ರಿಗೆ ಬಾಡಿ ಗಾರ್ಡ್ಸು ಅವ್ರಿಗೂ ಒಂಥರ ಮಖವಾಡ ಹಾಕೊಂಡು ಒಂಥರ ವಿಚಿತ್ರವಾಗಿ ಎಂಟ್ರಿ ಕೊಟ್ಟು ಅವರು ಒಂದು ಡೈಲಾಗ್ ಹೇಳಿ ಎಲ್ರಿಗೂ ಕೊಲ್ಲಿ ಬಿಡ್ತಾರೆ. ಟೀಸರು ಟ್ರೈಲರು ವಾರ್ನರು ಯಾವ ರೀತಿ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ಅಲ್ವಾ. ಒಂದ್ಸಲ ನೀವು ಆ ಒಂದು ಯುಐ ವಾರ್ನರ್ ನ ನೋಡ್ಕೊಂಡ್ ಬರ್ರಿ, ನಿಮ್ಗೆ ಖಂಡಿತವಾಗ್ಲೂ 100% ಇಷ್ಟ ಆಗುತ್ತೆ. ಯಾಕಂತಂದ್ರೆ ನಮ್ಮ ಉಪ್ಪಿಯವರು ತುಂಬಾ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಆ ಒಂದು ಡಿಫ್ರೆಂಟ್ ಆಗಿ ನೋಡ್ಬೇಕು ಅಂತಂದ್ರೆ ಯುಐ ವಾರ್ನರ್ ನ ಖಂಡಿತವಾಗ್ಲಿ ನೀವು ನೋಡ್ಲೇಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಏನಾದ್ರೂ ಟೀಸರ್ ಟ್ರೈಲರ್ ನೋಡ್ಬೇಕಾತಂದ್ರೆ ನಾವು ಆ ಕಡೆ ಲಕ್ಷ ಕೊಟ್ಟು ಸುಮ್ಮನೆ ಬೇಕಾಬಿಟ್ಟು ನೋಡ್ತಿರ್ತೀವಿ. ಬಟ್ ಆದ್ರೆ ನಮ್ಮ ಉಪೇಂದ್ರ ಅವರು ಏನೇ ಮಾಡಿದ್ರು ಇಡೀ ಪೂರ್ತಿ ನಮ್ಮ ಮೈಂಡ್ ಎಲ್ಲ ಕಾನ್ಸಂಟ್ರೇಷನ್ ಮೊಬೈಲ್ ಮೇಲೆನೆ ಇರಬೇಕು. ಯಾಕಂತಂದ್ರೆ ಆ ಕಡೆ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗೋದಿಲ್ಲ. ಹಂಗಾಗಿ ಉಪೇಂದ್ರ ಅವರು ಒಂದು ರೀತಿ ಬೇರೆ ಕಡೆ ಗಮನ ಕೂಡ ಸೆಳಿಬಾರ್ದು ಅಂತಂದು ಆ ಒಂದು ವಾರ್ನರ್ ಟ್ರೈಲರ್ ಟೀಸರ್ ಏನ್ ಅನ್ಕೊಂತೀರ ಆ ಒಂದು ನೀವೇ ಅನ್ಕೊಳ್ಳಿ. ಆ ಒಂದು ವಿಡಿಯೋ ಅಂತೂ ಹೈಲೈಟ್ ಆಗಿ ಬಂದಿದೆ ಈ ಒಂದು ವಾರ್ನರ್ ವಿಡಿಯೋ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಸಿಗೋಣ. ಬಾಯ್.